ಗಾರ್ಲಿಕ್ ಪಿಕಲ್ನ ನನಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ ಪೂರ್ಣಿಮಾ ಆಂಟಿ. ಚೆನ್ನೈ ನಂಗನಲ್ಲೂರಲ್ಲಿದ್ದಾಗ ಮಾಡಿಕೊಟ್ಟಿದ್ರು. ನನ್ನ ಮಗನಿಗೆ ಈ ಗಾರ್ಲಿಕ್ ಪಿಕಲ್ ಜೊತೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಇವತ್ತಿಗೂ ಅವ್ನ ಫೇವ್ರೇಟ್ ಕಾಂಬಿನೇಷನ್ ಕೇಳಿದ್ರೆ ಗಾರ್ಲಿಕ್ ಪಿಕಲ್ ಜೊತೆ ಮೊಸರನ್ನ ಅಂತಲೇ ಹೇಳೋದು. ಇವತ್ತು ಈ ಗಾರ್ಲಿಕ್ ಪಿಕಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಉಪಯೋಗಿಸಿರೋದು ಡಬಲ್ ಫಿಲ್ಟರ್ಡ್ ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಇದರಲ್ಲಿ ಮುಫಾ ಹಾಗೂ ಒಮೆಗಾ 6 ಪೂಫಾ ಇದೆ. ಆ್ಯಂಡ್ ಆಲ್ಸೋ ಇಟ್ ಕಂಟೈನ್ಸ್ ಟೋಕೋಫಿರೋಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ 100% ಪ್ಯೂರ್. ಒಳ್ಳೆ ನಟ್ಟಿ ಅರೋಮಾ ಕೊಡುತ್ತೆ, ಹಾಗೆ ಅಥೆಂಟಿಕ್ ಟೇಸ್ಟ್ ಕೂಡ ಇದೆ. ಎಣ್ಣೆಗೆ ಸಾಸಿವೆ ಹಾಕಿಬಿಟ್ಟು ನಂತರ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಹುರ್ಕೋಬೇಕು. ಇದಕ್ಕೆ 250 ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಫ್ರೈ ಮಾಡಿ 50 ಗ್ರಾಮ್ ರುಬ್ಬಿರೋ ಬೆಳ್ಳುಳ್ಳಿನೂ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಗೆ 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನೂ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ನಂತರ 75 ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣಿನ ರಸನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಹುಣಸೆ ಹಣ್ಣು ರಸದಲ್ಲಿರೋಂಥ ನೀರಿನಂಶ ಪೂರ್ತಿ ಹೋಗೋವರೆಗೂ ಕುದ್ದ ಮೇಲೆ ಇದಕ್ಕೆ 1 ಚಮಚ ಆಗೋಷ್ಟು ಹುರಿದು ಪುಡಿ ಮಾಡಿರೋ ಸಾಸಿವೆ ಹಾಗೂ ಮೆಂತ್ಯ ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಮೇಲೆ ಎಣ್ಣೆ ತೇಲೋವರೆಗೂ ಕುದಿಸ್ಕೊಂಡ್ರೆ ಗಾರ್ಲಿಕ್ ಪಿಕಲ್ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಹೇಳಿ.